ಪರಿಷತ್ ಚುನಾವಣೆಯಲ್ಲಿ ಅಡ್ಡ ಮತದಾನ ನಡೆದೋಯ್ತು. ನಿನ್ನೆ ಅಡ್ಡ ಮತದಾನ ಮಾಡಿದವರ ಪತ್ತಿಗೆ ಸಮಿತಿ ರಚನೆಯಾಗಿದೆ. ಬಿಜೆಪಿಯಿಂದ ಸತ್ಯಶೋಧನಾ ಸಮಿತಿ ರಚನೆ ಮಾಡಲಾಗಿದೆ. ಬರೋಬ್ಬರಿ 11 ಹೆಚ್ಚುವರಿ ಓಟ್ಗಳು ಕಾಂಗ್ರೆಸ್ ಅಭ್ಯರ್ಥಿಗಳಿಗೆ ಬಿದ್ದಿತ್ತು. ಅಡ್ಡ ಮತದಾನ ಮಾಡಿದವರ ವಿರುದ್ಧ ಕ್ರಮಕ್ಕೆ ಅವರನ್ನ ಪತ್ತೆ ಹಚ್ಚೋದಕ್ಕೆ ಸಮಿತಿ ರಚನೆ ಆಗಿದೆ. ಬಿಜೆಪಿಯಿಂದ ಸತ್ಯಶೋಧನಾ ಸಮಿತಿ ಪರಿಷತ್ ಸದಸ್ಯ ಸಿಟಿ ರವಿ, ಶಾಸಕರಾದ ಮಹೇಶ್ ತೆಂಗಿನಕಾಯಿ, ಮಾಜಿ ಶಾಸಕ ಎನ್ ಮಹೇಶ್ ನೇತೃತ್ವದಲ್ಲಿ ತಂಡವನ್ನ ರಚನೆ ಮಾಡಲಾಗಿದೆ. ಜೂನ್ 25ರ ಒಳಗಾಗಿ ವರದಿ ಕೊಡೋಕೆ ಸೂಚನೆಯನ್ನ ಕೊಡಲಾಗಿದೆ. ಜೂನ್ 25ರ ಒಳಗೆ ವರದಿ ರಾಜ್ಯ ಬಿಜೆಪಿ ನಾಯಕರ ಕೈ ಸೇರುತ್ತೆ. ಅದಾದ ಮೇಲೆ ಹೈಕಮಾಂಡ್ ನಾಯಕರಿಗೆ ಆ ಬಗ್ಗೆ ಮಾಹಿತಿಯನ್ನು ಕೊಡಲಾಗುತ್ತೆ. ಬಹಳ ಗಂಭೀರವಾಗಿ ಪರಿಗಣಿಸಿದೆ ರಾಜ್ಯ ಬಿಜೆಪಿ ಇದನ್ನು. ಪರಿಷತ್ ಸದಸ್ಯ ಸಿಟಿ ರವಿ, ಶಾಸಕರಾದ ಮಹೇಶ್ ತೆಂಗಿನಕಾಯಿ, ಎನ್ ಮಹೇಶ್ ಸೇರಿದಂಗೆ ಮೂವರ ಪ್ರಮುಖರ ನೇತೃತ್ವದಲ್ಲಿ ತಂಡ ರಚನೆ ಆಗಿದೆ. ಅಡ್ಡ ಮತದಾನ ಮಾಡಿದವರ ಪತ್ತೆಗೆ ಸಮಿತಿ ರಚನೆ ಆಗಿರುವಂಥದ್ದು. ಅಡ್ಡ ಮತದಾನ ಮಾಡಿದಂಥವರ ಪತ್ತೆ ಹಚ್ಚೋದೇ ದೊಡ್ಡ ಸವಾಲಿನ ಕೆಲಸ ಆಗಿದೆ ಬಿಜೆಪಿಗರಿಗೆ. ಒಂದು ಕಡೆ ಅರಗಿಸಿಕೊಳ್ಳಲಾಗದಂತಹ ಬೆಳವಣಿಗೆ ಪರಿಷತ್ ಚುನಾವಣೆ ನಂತರದಲ್ಲಿ, ನಿನ್ನೆ ರಿಸಲ್ಟ್ ನಂತರದಲ್ಲಿ ರಾಜ್ಯ ರಾಜಕಾರಣದಲ್ಲಿ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗ್ಬಿಟ್ಟಿದೆ. ಕಾಂಗ್ರೆಸ್ ಗೆದ್ದು ಬಿಗಿದೆ 5ಕ್ಕೂ 5 ಸ್ಥಾನಗಳನ್ನ. ಜೆಡಿಎಸ್ ಕಥೆ ಅಂತೂ ಹೇಳೋದೇ ಬೇಡ, ಅಲ್ಲೂ ಕೂಡ ಅಡ್ಡ ಮತದಾನ ಆಗಿರುವಂಥದ್ದು. ಯಾರು ಅಂದುಕೊಂಡಿರಲಿಲ್ಲ ಬಿಜೆಪಿಯಲ್ಲಿ ಇಷ್ಟರ ಮಟ್ಟಿಗೆ ಅಡ್ಡ ಮತದಾನ ಮಾಡಬಹುದಾ ಅಂತ. ಕಾಂಗ್ರೆಸ್ನವರು ಕೆಲವು ಹೆಸರು ತೇಲಿ ಬಿಟ್ಟಿದ್ದಾರೆ. ಭೈರತಿ, ಚಂದ್ರು ಲಮಾಣಿ ತಪ್ಪು ಮಾಡಿಲ್ಲ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಬಗ್ಗೆ ಮಾತನಾಡಿದ್ದಾರೆ. ಕೆಲವೊಂದಿಷ್ಟು ಹೆಸರುಗಳನ್ನ ಕಾಂಗ್ರೆಸ್ನವರು ತೇಲಿ ಬಿಡ್ತಾ ಇದ್ದಾರೆ. ಆದರೆ ಅದರಲ್ಲಿ ಪ್ರಮುಖವಾಗಿ ಭೈರತಿ, ಚಂದ್ರು ಲಮಾಣಿ ಅವರದ್ದೇನು ತಪ್ಪಿಲ್ಲ ಅಂತ ಹೇಳಿದ್ದಾರೆ ವಿಜೇಂದ್ರ ಅವರು. ಬಿಜೆಪಿ ರಾಜ್ಯಾಧ್ಯಕ್ಷ ಮಾತಾಡಿದ್ದಾರೆ. ಭೈರತಿ ಬಸವರಾಜು ಹೆಸರು ಕೇಳಿ ಬಂದಿರೋ ಬಗ್ಗೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರ ಸ್ಪಷ್ಟನೆ ಇದು. ಭೈರತಿ ಯಾವುದೇ ತಪ್ಪು ಕೆಲಸವನ್ನ ಮಾಡಿಲ್ಲ. ಬಿಜೆಪಿಯಿಂದ 3 ಅಡ್ಡ ಮತದಾನ ಆಗಿದೆ ಅಂತ ಹೇಳಿದ್ದಾರೆ. 1 ಮತ ಸಿಂಧು ಆಗಿದೆ, 3 ಅಡ್ಡ ಮತದಾನ ಆಗಿದೆ ಅಂತ BY ವಿಜೇಂದ್ರ ಹೇಳಿದ್ದಾರೆ. ಬಸವರಾಜ್ ಇರ್ಬೋದು, ಚಂದ್ರು ಲಮಾಣಿ ಇರ್ಬೋದು, ಕೃಷ್ಣ ನಾಯಕ್ ಇರ್ಬೋದು, ಈ ರೀತಿ ಬೇರೆ ಬೇರೆ ಹೆಸರುಗಳನ್ನು ತೇಲ್ಬಿಡೋ ಮೂಲಕ ಬಿಜೆಪಿನಲ್ಲಿ ಬೆಂಕಿ ಹಚ್ಚತಕ್ಕಂಥ ಕುತಂತ್ರ ಕಾಂಗ್ರೆಸ್ರು ಮಾಡೋದಕ್ಕೆ ಹೊರಟಿದ್ದಾರೆ. ಹಾಗಾಗೇನೆ ಇದು ಯಾವುದಕ್ಕೂ ಕೂಡ ನಾವು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಅಂದರೆ ಈಗಾಗಲೇ ನಾನು ಹಿರಿಯ ಮುಖಂಡರಾಗಿರ್ತಕ್ಕಂಥ ಸಿಟಿ ರವಿ ಅವರು, ಕೊಳ್ಳೇಗಾಲದ ಮಾಜಿ ಸಚಿವರು ಮಹೇಶ್ ಅವರು ಮತ್ತು ಮಹೇಶ್ ತೆಂಗಿನಕಾಯಿ 3 ಜನದ ತಂಡ ಈಗಾಗಲೇ ಘೋಷಣೆ ಮಾಡಿದ್ದೇವೆ. 3-4 ದಿನದಲ್ಲಿ ಸತ್ಯಾಸತ್ಯತೆ ಏನು ಅನ್ನೋದು ಹೊರಬರ್ತದೆ. ಬಸವರಾಜ್ ಇರ್ಬೋದು, ಚಂದ್ರು ಲಮಾಣಿ ಇರ್ಬೋದು.